ಕಳ್ತಾ ಇರಲ್ಲ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇ ಹೋಟೆಲ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸೆಲೆಬ್ರೇಷನ್ ಬಗ್ಗೆ ಎಕ್ಸಿಸ್ಟಿಂಗ್ ಕಾನೂನು ಮತ್ತು ನಮ್ಮ DG and IGP ಸಾಹೇಬರು ಕೊಟ್ಟಿರುವ ಆದೇಶಗಳ ಪ್ರಕಾರ ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ಏನಂದರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು. ಸೆಕೆಂಡ್, ಯಾವುದೇ ಜೀವಹಾನಿ ಯಾವ ಸಂದರ್ಭದಲ್ಲಿ ಆಗುತ್ತೆ, ಕುಡಿದುಬಿಟ್ಟು ಗಾಡಿ ಓಡಿಸೋದು ಮತ್ತು ಇನ್ನೊಬ್ಬರಿಗೂ ತೊಂದರೆ ಆಗ್ಬೋದು. ಮತ್ತು ಹೋಮ್ ಸ್ಟೇಸ್ ಇರ್ತದೆ ಮತ್ತು ಹೋಟೆಲ್ಸ್ ರೆಸಾರ್ಟ್ಸ್ ತುಂಬ ಸೌಂಡ್ ಹಾಕಿಬಿಟ್ಟು ಸೆಲೆಬ್ರೇಟ್ ಮಾಡೋದು ಉಳಿದವರೆಗೂ ತೊಂದರೆ ಆಗ್ತದೆ. ಒಂದು ಆದೇಶ ಏನಂದರೆ ಅಪ್ ಟು 10 o'clock ಲಿಮಿಟೆಡ್ ಸೌಂಡಲ್ಲಿ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಬೋದು. 10 o'clock ನಂತರ ನೀವು ಏನು ಮಾಡ್ತೀರಂದ್ರೂ ಅದು ಇಂಡೋರಲ್ಲಿ ಇರಬೇಕು. ತುಂಬ ಸೌಂಡ್ ಎಕ್ಸ್ಟ್ರೀಮ್ ಆಗಿ DJ ಹಾಕ್ಕೊಂಡು ಯಾವ ಇಂಥಾಗ ಸೆಲೆಬ್ರೇಟ್ ಮಾಡೋ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ನೀವು ತೊಗೊಂಡು ಬರ್ತಾರೆ ಅಂದರೆ ಅದೇ ರೀತಿಯಲ್ಲಿ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಮಾದಕ ವಸ್ತುಗಳು ಮತ್ತು ರೇಪ್ ಪಾರ್ಟಿ ಯಾವುದೇ ಕಾರಣಕ್ಕೆ ಆಗಬಾರ್ದಂಥ ಉದ್ದೇಶದಿಂದ ಇಂಥಾಗ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇರುವ ಸಂದರ್ಭಗಳಲ್ಲಿ 112 ಇಲ್ಲ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ನೀವು ಇಮಿಡಿಯೇಟ್ಲಿ ಮಾಹಿತಿಯನ್ನು ನೀಡಬಹುದು. ಅದಲ್ಲದೆ ನೀವು ಯಾವ ಕಾರಣಕ್ಕೂ ಹೋಮ್ ಸ್ಟೇ ಓನರ್ಸ್ ಮತ್ತು ನಡೆಸೋರು ಯಾವುದೇ ಕಾರಣಕ್ಕೂ ನೀವು ಇಂಥಾಗ ರೇವ್ ಪಾರ್ಟಿ ಮಾಡ್ತೀರಂದರೆ ಮುಂದಿನ ದಿವಸಗಳಲ್ಲಿ ನಿಮಗೆ ಹೋಮ್ ಸ್ಟೇನ ನಡೆಸೋದಕ್ಕೆ ನಾವು ಬಿಡೋದಿಲ್ಲ. ಅದಲ್ಲದೆ FIR ಆಗುತ್ತದೆ, ಅರೆಸ್ಟ್ ಆಗುತ್ತದೆ ಮತ್ತು ಇದು ಆನ್ ಪೇಪರ್ ಇರ್ತದೆ. ಮುಂದಿನ ದಿವಸಗಳಲ್ಲಿ ಹೋಮ್ ಸ್ಟೇಸ್ಗೆ ಯಾವುದೇ ಕಾರಣಕ್ಕೂ ನಿಮಗೆ NOC ಸಿಗೋದಿಲ್ಲ. ಮತ್ತು ಹೋಟೆಲ್ ಮತ್ತು ರೆಸಾರ್ಟ್ಗೆ ಸೇಮ್ ರೂಲ್ ಇಸ್ ಅಪ್ಲಿಕೇಬಲ್. ನಿಮಗೆ NOC ಯಾವ ಕಾರಣಕ್ಕೂ ಕೊಡೋದಿಲ್ಲ. ನೀವು ಒಂದು ವೇಳೆ ನಾವು ಇಲ್ಲಿ ಇಲ್ಲ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂದರೆ ಇರುವ ಸಂದರ್ಭದಲ್ಲಿಯೂ ಯಾವುದೇ ಕಾರಣಕ್ಕೂ ಅದು ಅವಕಾಶ ಇಲ್ಲ. ಹೋಮ್ ಸ್ಟೇ ನಡೆಸೋರು ಮನೆಯಲ್ಲಿಯೇ ಇರಬೇಕಂದ್ರೆ ಆದೇಶ ಇದೆ. ನೀವು ಇಲ್ಲಿ ಬಿಟ್ಬಿಟ್ಟು ಬ್ಯಾಂಗ್ಳೂರಲ್ಲಿ ನಾನಿದ್ದೀನಿ ಇಲ್ಲಿ ಇನ್ನೊಬ್ಬರು ನಡೆಸ್ಕೊಂಡಿದ್ದಾರೆ ಅಂದರೆ ಇರೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಸೊ ಅದಕ್ಕಾಗಿ ಎಲ್ಲ ಹೋಮ್ ಸ್ಟೇ ಮಾಲೀಕರು, ಹೋಟೆಲ್ಸ್ ಮತ್ತು ರೆಸಾರ್ಟ್ ಎಲ್ಲರಿಗೂ ನಾವು ಹೇಳಿಕೊಳ್ಳುವುದೇನೆಂದರೆ ಯಾವುದೇ ಒಂದು ಅಕ್ರಮವಾದ ಸಂದರ್ಭಗಳಲ್ಲಿ ಮಾದಕ ವಸ್ತುಗಳ ಸೇವನೆ, ಹೆಣ್ಮಕ್ಳಿಗೆ ಯಾವುದೇ ತೊಂದರೆ ಇಂಥ ಯಾವುದೇ ಆಗುವ ಸಂದರ್ಭದಲ್ಲಿ ಓನರ್ಸ್ ಆಲ್ಸೋ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಪರ್ಟಿಕ್ಯುಲರ್ಲಿ ದಿಸ್ ಇಸ್ ಅಪ್ಲಿಕಬಲ್ ಫಾರ್ ಹೋಮ್ ಸ್ಟೇಸ್, ರೆಸಾರ್ಟ್ಸ್ ಆ್ಯಂಡ್ ಅದರ್ ಹೋಟೆಲ್ಸ್. ಅದರಲ್ಲಿ ಮ್ಯಾನೇಜರ್ ಇರ್ತಾರೆ ಮತ್ತು ಅವರು ಆನ್ಸರಬಲ್ ಇರ್ತಾರೆ. ಹೋಮ್ ಸ್ಟೇಸಲ್ಲಿ ಯಾವುದೇ ಕಾರಣಕ್ಕೂ ನೀವು ನಮಗೆ ಇದಕ್ಕೂ ಸಂಬಂಧ ಇಲ್ಲ, ನಾನು ಬೇರೆ ಕಡೆ ಬಾಡಿಗೆ ಇದ್ದೀನಿ ಇಲ್ಲ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಹೇಳೋದಕ್ಕೆ ಅವಕಾಶ ಇಲ್ಲ. ಜವಾಬ್ದಾರಿ ತಗೊಳ್ಬೇಕಾಗಿರೋದು ಹೋಮ್ ಸ್ಟೇ ಓನರ್ಸ್ ಮತ್ತು ನಾವು ರಿಪೀಟ್ ಮಾಡ್ತಾ ಇದ್ದೀವಿ. ಸೊ ಅದಲ್ಲದೆ ನಾವು ಪೊಲೀಸ್ ಈಗಲೇ ನೀವು ನೋಡ್ತಾ ಇದ್ದೀರಿ, ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ನಾವು ಡಿಸ್ಟಿಕ್ ಆರ್ಮ್ಡ್ ರಿಸರ್ವನ್ನು ಕೂಡ ಒಂದು 4 ಕಡೆ ರಾಜಾ ಸೀಟ್ ಮತ್ತು ಬಸ್ ಸ್ಟ್ಯಾಂಡ್, GT ಸರ್ಕಲ್ ಮತ್ತು ನಮ್ಮ ಅಬ್ಬಿ ಫಾಲ್ಸ್ ಕಡೆ ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಪೀಕ್ ಅವರ್ಸಲ್ಲಿ ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ನ್ಯೂ ಇಯರ್ ಟೈಮಲ್ಲಿ ಈವನ್ ಹೋಮ್ ಸ್ಟೇಸ್ ಮತ್ತು ರೆಸಾರ್ಟನ್ನು ಸರ್ಪ್ರೈಸ್ ಚೆಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಡಿಸ್ಟಿಕ್ ಆರ್ಮ್ಡ್ ರಿಸರ್ವನ್ನು ಯೂಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ರ್ಯಾಂಡಮ್ ಆಗಿ ಹೋಮ್ ಸ್ಟೇಸ್ಗಳಿಗೆ ಅಟ್ಲೀಸ್ಟ್ ಒಂದು 20